ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಅಡಿಗೆ ಮನೆಯಲ್ಲಿ ಯಾವ ವಸ್ತುವನ್ನು ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಮಕ್ಕಳು ಮುಟ್ಟಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರುತ್ತಾರೆ ಎಂದು ತಿಳಿದುಕೊಳ್ಳೋಣ. ಹೆಣ್ಣು ಮಕ್ಕಳು ಎದ್ದ ತಕ್ಷಣ ನಿತ್ಯ ಕರ್ಮಗಳನ್ನು ಮುಗಿಸಿ ನಂತರ ಅಡುಗೆ ಮನೆಗೆ ಹೋಗಿ ಅಲ್ಲಿರುವ ಕಲ್ಲುಪ್ಪು ಅಥವಾ ಕಲ್ಲುಪ್ಪು ಭರಣಿಯನ್ನು ಮುಟ್ಟಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಒಲಿಯುತ್ತಾರೆ. ಕಲ್ಲುಪ್ಪಿನಲ್ಲಿ ಮಹಾಲಕ್ಷ್ಮಿ ಇರುತ್ತಾರೆ ಎಂದು ಎಲ್ಲರಿಗೂ ತಿಳಿದಿದೆ. ಮನೆಯಲ್ಲಿ ಕಲ್ಲುಪ್ಪು ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರುವುದರಿಂದ ಕಲ್ಲುಪ್ಪು ಖಾಲಿಯಾಗಬಾರದು. ಖಾಲಿಯಾಗುವುದಕ್ಕಿಂತ ಮುಂಚೆಯೇ ಶುಕ್ರವಾರ ಅಥವಾ ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಕಲ್ಲುಪ್ಪನ್ನು ಮನೆಗೆ ತನ್ನಿ. ಹಾಗೆಯೇ ಕಲ್ಲುಪ್ಪಿನಿಂದ ಮನೆಯನ್ನು ಒರೆಸುವುದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೊರಟು ಹೋಗುತ್ತದೆ. ಮನೆಯ ಒಳಗೆ ಕಲ್ಲುಪ್ಪನ್ನು ಶುಕ್ರವಾರ, ಅಮಾವಾಸ್ಯೆ ಎಂದು ತನ್ನಿ. ಹಾಗೂ ಮಕ್ಕಳಿಗೆ ಅಥವಾ ದೊಡ್ಡವರಿಗಾಗಲಿ ಮೈ ಕೈ ನೋವು ಬಂದರೆ ಅಥವಾ ದೃಷ್ಟಿ ಆಗಿದ್ದರೆ 1 ಮುಷ್ಟಿಯಷ್ಟು ಉಪ್ಪನ್ನು ತೆಗೆದುಕೊಂಡು ಮೇಲಿನಿಂದ ಕೆಳೆಯವರೆಗೂ ಇಳೆ ತೆಗೆದು ಅದನ್ನು 1 ಜಗ್ ನೀರಿನಲ್ಲಿ ಹಾಕಿ ಅದನ್ನು ನೈಟ್ನಲ್ಲಿ ಮಾಡಿ ಆ ಜಗ್ಗಿನ ನೀರನ್ನು ಬೆಳಗ್ಗೆ ಯಾರೂ ತುಳಿಯದ ಜಾಗದಲ್ಲಿ ಚೆಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿ, ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಕಣ್ಮರೆಯಾಗುತ್ತದೆ. ಮತ್ತೊಂದು ವಸ್ತು ಎಂದರೆ ಅರಿಶಿಣದ ಪುಡಿ. ಅಡಿಗೆ ಮನೆಯಲ್ಲಿ ಅರಿಶಿಣದ ಪುಡಿ ಇದ್ದೇ ಇರುತ್ತದೆ ಅಲ್ಲವೇ? ಅದನ್ನು ಮುಟ್ಟಿದರೆ ಅಥವಾ ಅದರ ಡಬ್ಬ ಮುಟ್ಟಿದರೆ ಸಾಕು, ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ಅದರಲ್ಲಿ ನೆಲೆಸಿರುತ್ತಾರೆ. ಅರಿಶಿಣ ಕೂಡ ತುಂಬ ಇಷ್ಟ ಮಹಾಲಕ್ಷ್ಮಿ ದೇವಿಗೆ. ಅದು ಕೂಡ ಮನೆಯಲ್ಲಿ ಖಾಲಿಯಾಗದಂತೆ ನೋಡಿಕೊಳ್ಳಿ. ಇದನ್ನು ಮುಟ್ಟುವುದರಿಂದ ಮನೆಗೆ ಹಾಗೂ ಮನಸ್ಸಿಗೆ ಒಳಿತಾಗುತ್ತದೆ. ಇದನ್ನು ಅಡಿಗೆಯಲ್ಲಿ ಉಪಯೋಗಿಸುತ್ತೇವೆ. ಹಾಗೂ ಗಂಟಲು ನೋವು ಅಥವಾ ಕೆಮ್ಮು ಇದ್ದರೆ ಬಿಸಿ ನೀರಿನಲ್ಲಿ ಇದನ್ನು ಹಾಕಿ ಕುಡಿಯುವುದರಿಂದ ಮೆಡಿಷನ್ ರೀತಿ ಕೂಡ ಇದು ಕೆಲಸ ಮಾಡುತ್ತದೆ. ಹಾಗೆಯೇ ಪ್ರತಿ ಗುರುವಾರ ಅರಿಶಿಣದ ನೀರನ್ನು ಲೋಟದಲ್ಲಿ ತೆಗೆದುಕೊಂಡು ಮನೆಯ ಮೂಲೆ ಮೂಲೆಗಳಿಗೆ ಹಾಕುವುದರಿಂದ ಮನೆಯಲ್ಲಿರುವ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಅಂದರೆ ಗಂಡ ಹೆಂಡತಿ ಜಗಳ ಹಾಗೂ ಮಕ್ಕಳ ಕಿರಿಕಿರಿ ಇದೆಲ್ಲ ಕಾಲಾಂತರ ಕಡಿಮೆ ಆಗಿ ಹೋಗುತ್ತದೆ. ಗೆಳೆಯರೇ, ಉಪ್ಪಿನ ಬಗ್ಗೆ ತಿಳಿದುಕೊಂಡಿರಿ ಅಲ್ಲವೇ? ಹಾಗೂ ಅರಿಶಿಣದ ಬಗ್ಗೆ ಪ್ರತಿ ಹೆಂಗಸರು ಕೂಡ ಇದು ಪ್ರತಿನಿತ್ಯ ಮಾಡಿ ನೋಡಿ ಇದರ ಲಾಭವನ್ನು ಪಡೆದುಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದ.